ಕಂಠೀರವ ಕ್ರೀಡಾಂಗಣದಲ್ಲಿ ಕೂತ್ಕೊಂಡಿವಿ. ಎಸ್.ಎಂ. ಕೃಷ್ಣ ಅವರು ಎಲ್ಲ ಇದ್ದು, ಎಂ.ಡಿ. ಸಿಂಗ್ ಅಂತ ಕಮಿಷನರ್ ಇದ್ದು ಬೆಂಗಳೂರು. ಸ್ಟಾರ್ಟ್ ಆಯ್ತು, ಎಸ್.ಎಂ. ಕೃಷ್ಣ ಅವರ ಭಾಷಣ ಸ್ಟಾರ್ಟ್ ಆಗುತ್ತೆ, ಕಪ್ ಬಾವುಟ ಇಟ್ಕೊಂಡು ಹೋದ್ವಿ ಒಳಗಡೆ. ಸಂಘಟನೆ ಅಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ ಅವತ್ತು. ಲಾಠಿ ಚಾರ್ಜ್ ಮಾಡ್ರು. ಲಾಠಿ ಚಾರ್ಜ್ ಅಂದ್ರೆ ಯಾವನ ಹುಡುಗನಿಗೆ ಒಬ್ಬ ಒಂದ್ಬಿಟ್ಟ ಕ್ರೈಮ್ನವನು. ನಾನು ಆ ಕ್ರೈಮ್ನ ಏನು ಕೊಡಿತಾ ಇದ್ದೆ, ಯಾರಿಗೆ ಏನು ಕೊಡಿತಾ ಇದ್ದೆ ಅಂತ ಅವನ ಮೇಲೆ ರೆಬಲ್ ಏನು ಕೊಡಿತಾ ಇದ್ದೆ ಅಂತ ಅವನ್ ಬಿಟ್ಟು ಅವ್ನು ನನ್ನ ಟಾರ್ಗೆಟ್ ಹಾಕೊಂಡ. ಕಪ್ ಬಾವುಟ ಪ್ರದರ್ಶನ ಮಾಡಿದ್ರಿ. ಯಾರೋ ಮಂಡ್ಯದಿಂದ ಒಬ್ಬ ಬಂದಿದ್ದ ಮದ್ದೂರು ಹುಡುಗ, ಅವನಿಗೆ ಎಸ್.ಎಂ. ಕೃಷ್ಣ ಕಾಂಗ್ರೆಸ್ JDS ಅವನು ಇರ್ಬೋದು, ಅವನ ಬಂದು ಅವ್ನು ಚಪ್ಪಲಿ ತೆಗೆದ್ಬಿಟ್ಟು ಎಸ್ತ. ಉದ್ದೇಶ ಇರ್ಲಿಲ್ಲ, ಉದ್ದೇಶ ಬೇರೆಯವ್ರಿಗೆ ಇರ್ಲಿಲ್ಲ. ಇಲ್ಲ ಇಲ್ಲ, ಅವನಿಗಿತ್ತು. ಈ ಕಾಂಗ್ರೆಸ್ ಅವನು JDS ಕಾಂಗ್ರೆಸ್, ಇವನೇನೋ ನೀರು ಮಂಡ್ಯದ ಲಾಠಿ ಇಟ್ಟಲ್ಲ ಆಯ್ತು, ಅವನಿಗಿತ್ತು. ಆ ಶೂ ಅವರ ಟೇಬಲ್ ಮೇಲೆ ಬಿತ್ತು. ಭಾಷಣ ನಿಲ್ಲಿಸಿ ಕೂತ್ಕೊಂಡ್ರು. ಎಂ.ಡಿ. ಸಿಂಗ್ ಅವರು ಲಾಠಿ ಚಾರ್ಜ್ ಅಂತ ಹೇಳಿದ್ರು. ಚಾರ್ಜ್ ಸಿಕ್ಕಾಪಟ್ಟೆ ಮಾಡಿದ್ರು. ನನಗೆ 2 ಬಿಟ್ಟ ಒಬ್ಬ ತಲೆ ಮೇಲೆ. ಯಾವಾಗ ತಲೆ ಮೇಲೆ 2 ಬಿಟ್ನು ಅವಾಗ ನಾನೇನ್ ಮಾಡಿದೆ, ಬಾಯಲ್ಲಿ ನೊರೆ ಬಿಟ್ಟೆ ಈಚೆ. ನನ್ಗೆ ಏಟಾದರ್ಥ ನಂಗೆ ಗೊತ್ತಿವತ್ತೆ, ಹಾಕೊಂಡ್ರೆ ನಮ್ನೆಲ್ಲ ಬಿಡಲ್ಲ ಅಂತ ಮಲ್ಬಿಟ್ಟಿವಲ್ಲೇ. ಹುಡುಗರಿಗೆಲ್ಲ ಸಿಕ್ಕಾಪಟ್ಟೆ ಲಾಠಿ ಚಾರ್ಜ್ ಮಾಡ್ಬಿಟ್ಟು, ಯಾರೋ ಒಬ್ಬ ಎಂ.ಡಿ. ಸಿಂಗ್ ಕೈಯ ಕಚ್ಬಿಟ್ಟಿದ್ದ. ಕೈಯ ಕಚ್ಬಿಟ್ಟು ಗಾಯ ಮಾಡ್ಬಿಟ್ಟಿದ್ದ. ಕೋಲಾರದಿಂದ ಒಬ್ಬ ಹುಡುಗ ಬಂದಿದ್ದ, ಯಾರೋ ರೆಡ್ಡಿ, ಚೆಂಗಮ್ ರೆಡ್ಡಿ ಅಂತ. ಅವನಿಗೆ ಕಾಲ್ ಬೋನೆ ಇದಾಗೋಗಿತ್ತು, ಕಟ್ಟಾಗೋಗಿತ್ತು. ಇಲ್ಲಿ ಬ್ಲಡ್ ಬರ್ತಾ ಇತ್ತು, ಇಲ್ಲಿ ಕಾಲ್ ಮುರಿದೋಗಿತ್ತು. ಆಮೇಲೆ ಏನ್ ಮಾಡಿದಂದ್ರೆ, ಕಂಠೀರವ ಕ್ರೀಡಾಂಗಣದ ಒಂದು ಒನಕೆ ಒಬ್ಬವನ್ ಕಿಂಡಿ ತರ ಇತ್ತು. ಈ ಕಡೆ ಪೊಲೀಸರು ಒಬ್ಬೊಬ್ಬನ ಎತ್ತಿ ಆಚೆ ಬಿಸಾಡಕ್ಕೆ, ಆ ಕಡೆಯಿಂದ ಲಾಠಿ ಚಾರ್ಜ್ ಮಾಡಿ ವ್ಯಾನಿಗೆ ತುಂಬಕ್ಕೆ. ಆ ಲಾಠಿ ಚಾರ್ಜ್ ರಣರಂಗ. ನಾನು ಐತಿಹಾಸಿಕ, ಅದೊಂದು ದೊಡ್ಡ ಇತಿಹಾಸನೇ ಆಗೋಯ್ತು. ಚೆನ್ನಾಗಿ ಹೊಡೆದು ತುಂಬಿಟ್ರು. ನನ್ನ ಎತ್ತಿ ಹೀಗೆ ಬಿಸಾಡಿದ್ರು, ಹೀಗೆ ನಾಯಿನ ಎತ್ಕೊಂಡೋಗಿ ಬಿಸಾಡ್ತಾರಾಗಿ. ನಾನು ಫಸ್ಟೇ ಅರೆಪ್ರಜ್ಞೆ ಸ್ಥಿತಿಯಲ್ಲಿ ಇದ್ದಂಗೆ ಆಕ್ಟ್ ಮಾಡಿದ್ದೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ ಅವತ್ತೇ ನನಗೆ ಹಾಕೊಂಡಿರೋ ಸರಿ. ಹಾಕ್ಬಿಟ್ಟು ಅದನ್ನ ತಗೊಂಡೋಗ್ಬಿಟ್ಟು ಹಾಕಿದ್ರು. ಹಾಕಿದಾಗ ನಾನು ಹಂಗೆ ಇದ್ದೆ. ಹಂಗೆ ಇದ್ದವಾಗ ನಮ್ ಪೊಲೀಸರು ಮತ್ತು ಲಾಠಿ ಚಾರ್ಜ್ ಮಾಡ್ತಾರಂತೆ. ಎಷ್ಟೋ ಜನ ಹುಡುಗರಿಗೆ ಬೆನ್ನ ಮೇಲೆ ನಮ್ ಕಡೆ ಕೋಣಗಳಿಗೆ ಈ ಮಳೆಗಾಲದಲ್ಲಿ ಹೂಡ್ಬೇಕಾದ್ರೆ ಕೋಲಲ್ಲಿ ಹೊಡಿತಾರಲ್ಲ, ಆ ತರ ಬಾಸುಂಡೆಗಳು ಬಂದಿದ್ವು. ಎಲ್ಲಾ ಬಾಸುಂಡೆ, ಎಲ್ಲಾ ಕಡೆ ಕಾಲ್ಗಿದ ಮುಗೋಗಿತ್ತು. ಅದಾದ್ಮೇಲೆ ಯಾವಾಗ ಪೊಲೀಸ್ ಮ್ಯಾನಿ ಹಾಕಿದ್ರೆ ಕೈಯೆಲ್ಲ ಉತ್ತಾ ಇದ್ರು, ಏನೋ ಆಯ್ತಂತ. ನಮ್ಮ ಶಂಕರ್ ಅಂತ ಹುಡುಗ, ಜಗ, ಬಾಬು ಅಂತ, ಮಂಜುನಾಥ್ ಗೌಡ ಅಂತ, ತುಂಬಾ ಜನ ಹುಡುಗರು. ನಾವಾಗಂದೆ ಹಿಂಗಂದೆ, ನನಗೇನಾಗಿಲ್ಲಪ್ಪ ಅಂತ. ಅದಾದ್ಮೇಲೆ ಸಾಧಾರಣ 200 ಜನ ಅವತ್ತು ಅರೆಸ್ಟ್ ಆಗಿದ್ದು. ಕೆನ್ಲಿಗೌಡ, ರಾಜು ಗೌಡ ಅವರೆಲ್ಲ 200 ಜನ ಹೋರಾಟಗಾರರು. ಕಾವೇರಿ ಗಲಾಟೆ 200 ಜನ ಅರೆಸ್ಟ್. ಎಸ್.ಎಂ. ಕೃಷ್ಣ ಭಾಷಣ ನಿಲ್ಲಿಸಿದ್ರು, ಎಲ್ಲಾನು ಇದು ಮಾಡಿದ್ರು. ಕೊನೆಗೆ ನಂದು ರಾಜ್ಕುಮಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಹೋಟ್ಲ್ ಇತ್ತು. ಅದಾದ್ಮೇಲೆ ಬಾರ್ ಮಾಡಿದ್ದೆ ನಾನು. ರಾಜ್ಕುಮಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ, ಬಾರ್ ಅಂಡ್ ರೆಸ್ಟೋರೆಂಟ್ ಪೀಣ್ಯ ದಾಸಹಳ್ಳಿ ಸರ್ಕಲ್ ಇತ್ತು. ಹೋರಾಟಗಾರ ಚಿತ್ರಾನ್ನನೇ ಇಲ್ಲ ಬಿಡಿ ಅವತ್ತೆಲ್ಲ. ಕಾಫಿ ಟೀ ಕೊಡೋರು ಇದ್ದಿಲ್ಲ. 200 ಬಿರಿಯಾನಿ ಕಟ್ಸಿದ್ದೆ ಒಂದು 3-4 ಅವರ್ಸ್ ಅಲ್ಲಿ. ಎಲ್ಲ ಹೋರಾಟಗಾರ ಜೈಲಿ ಹೋಗ್ತಾ ಇದಾರೆ ಅಂತ 200 ಬಿರಿಯಾನಿ ಪ್ಯಾಕ್ ಮಾಡಿಸಿ ಎಲ್ಲ ಹುಡುಗರಿಗೂ ಬಿರಿಯಾನಿ ಆವತ್ತಿನ ಕಾಲದಲ್ಲಿ. ಅಲ್ಲಿಂದ ತಗೊಂಡೋದ್ರು ಪರಾಪ್ನಗರ ಜೈಲಿಗೆ ಕರ್ಕೊಂಡು ಹೋದ್ರು. ಪರಾಪ್ನಗರ ಜೈಲಲ್ಲಿ ಇಲ್ಲ ಅಂತೇಳಿ ಇವ್ರನ್ನ ಇಡೀ ಜೈಲಲ್ಲಿ ಇಡಬಾರ್ದು ಅಂತೇಳಿ ಬಳ್ಳಾರಿ ಜೈಲಿಗೆ ಕಳಿಸಿದ್ರು. ಬಳ್ಳಾರಿ ಜೈಲಿಗೆ ಹೋಗಲು ಹಂಗೇನೆ ತಿಟ್ಲೆ ಮಾಡ್ಕೊಂಡು ಹೋದ್ರಿ. ಹೋದಾದ್ಮೇಲೆ ಜೈಲಿಗೆ ಬಿಟ್ರು. ಬಳ್ಳಾರಿ ಜೈಲಿಗೆ ಹೋದ್ರಿ. ಅಲ್ಲಿ ಹೋದ್ರೆ ನಡು ಮಾರನ್ ಇವರೆಲ್ಲ ಇದ್ರು, ತಮಿಳು ಉಗ್ರಗಾಮಿಗಳೆಲ್ಲ ಶೆಲ್ಲಲ್ಲಿ ಇದ್ರು. ಅವ್ರದ್ದು ಕ್ರಾಂತಿ ಅದನ್ನೆಲ್ಲ ಎಳಿತಿದ್ವಿ ಹೋಗಿ. ಹೋದವಾಗ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಜೈಲ್ ಎಂಟ್ರಿಯಲ್ಲಿ ರಾಜು ಅಂತ ಒಬ್ರು DGP ಇದ್ರು, ರಾಜು ಅಂತ. ಅವರು ಮೊದಲನೇ ಜೈಲಿಗೆ ಹೋಗಿರೋದು ಅವಾಗ. ಅದು ಮೊದಲನೇ ಸತಿ ಜೈಲಿಗೆ ಹೋಗಿರೋದು. ಜೈಲಿಗೆ ಹೋದವಾಗ ಎಲ್ಲರಿಗೂ ಒಂದೊಂದು ಜಮಖಾನ, ಒಂದೊಂದು ನಮ್ ಕಡೆ ನಾಯಿ ತಟ್ಟೆಗೆ ಇಡ್ತಾರಲ್ಲ, ತಟ್ಟೆ ಈ ಮುದ್ದೆ ಆಗಿರುತ್ತೆ. ಹಳೆ ಕಾಲದ ನಾಯಿ ಇಡ್ತಾ ಇದ್ರು. ಸಿಲ್ವರ್ ತಟ್ಟೆ, ಒಂದು ಸಿಲ್ವರ್ ಮುದ್ದೆ ಆಗಿರೋದು ಎಲ್ಲರೂ ಕೊಡ್ತಾ. ಈ ಜಮಖಾನು ಎಲ್ಲೋ ಈ ಫುಟ್ಪಾತ್ ಅಲ್ಲಿ ಮಲಗ್ತಾರಲ್ಲ, ಆ ತರ ಕೊಳೆ ಆಗಿರೋ ಜಮಖಾನ್ ಕೊಡ್ತಾ ಇದ್ರು. ಎಲ್ಲರೂ ಇಸ್ಕೊಂಡ್ರು, ನಾನು ಇಸ್ಕೊಂಡೇ ಇಲ್ಲ, ಹಂಗೆ ಇದ್ದೆ. ಒಬ್ಬ ರಾಜು ಕೇಳಿದ್ರು, ಏನ್ ಮಾಡ್ತಾ ಇದೀರ ಹೇಳ್ರಿ. ಇಲ್ಲ, ಹೋಟೆಲ್ ಉದ್ಯಮಿ, ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ಇದೆ. ಏನಕ್ಕೆ ಬಂದೆ? ಈ ತರ ಹೋರಾಟಕ್ಕೆ. ಹೌದಾ? ಇಲ್ಲಿ ಬಂದಂತವ್ರು ರಾಧಾಕೃಷ್ಣ ಅವರೆಲ್ಲ ಬಂದಿದ್ರು, ಅವರೆಲ್ಲ ರಾಷ್ಟ್ರಪತಿ ಎಲ್ಲ ಆಗಿದ್ರು. ಹೋರಾಟ ಮಾಡಿ ಬಂದವರು ಎಲ್ಲ ಇಲ್ಲಿ ಇದ್ರಲ್ಲಿ ಎಲ್ಲರೂ ಚೆನ್ನಾಗಿರುತ್ತೆ. ಒಂದೆರಡು ದಿನ ಮುಜುಗರ ಆಗತ್ತೆ. ಆಯ್ತು, ಹೊಸ ಜಮಖಾನು, ಹೊಸ ತಟ್ಟೆ, ಹೊಸ ಇದೆಲ್ಲ ಕೊಡ್ತೀನಿ ತರ್ಸ್ಕೊಟ್ರು ಪಾಪ. ತರ್ಸ್ಕೊಟ್ಟಾದ್ಮೇಲೆ ಅಲ್ಲಿ ಹೋದ್ರೆ ಒಂದು ಶೆಲ್ಲಲ್ಲಿ ಇದ್ದೀವಿ. ಮೊದಲನೇ ಸತಿ ಜೈಲಿಗೆ ಹೋಗಿದ್ದು. ಮೊದಲನೇ ಸತಿ ತುಂಬಾ ಬೇಜಾರಾಗ್ತದೆ. ಬೇಜಾರಾದ್ರೂ ಸಾಯಂಕಾಲ 2 ಮೂಳೆ ಕೊಡ್ತಾ ಇದ್ರು. ಮೂಳೆ, ಒಂದು ಮುದ್ದೆ, ಮತ್ತೆ
ಯಾವ್ದು ವಾರದಲ್ಲಿ 40 ದಿನನೇ 2 ಮಟನ್ ಮೂಳೆ ಮುದ್ದೆ ಕೊಟ್ರು. ಆದ್ಮೇಲೆ ಮತ್ತೆ ಈ ದಣಿ ಕೂತವರೆಲ್ಲ ಮತ್ತೆ ಬಂದ್ರು ಅವರೆಲ್ಲ. ಮಾನ್ಯ ದಿವಸ ಯುಗಾದಿ ಹಬ್ಬ. ಯುಗಾದಿ ಹಬ್ಬಕ್ಕೆ MP ಪ್ರಕಾಶ್ ಅಂತವ್ರು ಇರಬೇಕು ಅಂತ ರಾಜಕಾರಣಿಗಳು ಬೇಕನ್ನೋರಿಗೆ ಅವ್ರಿಗೊಂದು ಕಳಕಳಿ ಇತ್ತು ಹೋರಾಟಗಾರರು. ಆ ಹೋರಾಟಗಾರರಿಗೆ ಎಷ್ಟು 200 ಜನಕ್ಕೂ ಊಟ, ಬ್ರಷು, ಪೇಸ್ಟು, ಸೋಪು, ಒಂದು ಟವೆಲ್. ಆ ಕಾಲದಲ್ಲಿ ಯಾರು ಕೊಡೋರಿಲ್ಲ ಬಿಡಿ. ಅವರು ಆ ಜೈಲಿಗೆ ಕಳಿಸಿರುವಂಥದ್ದು MP ಪ್ರಕಾಶ್ ಅವರು ಹೋರಾಟಗಾರರಿಗೆ. ನೋಡಿ, ಇದು ಸಮಾಜವಾದಿ ರಾಜಕಾರಣಿ. ಅವ್ರು ಎಷ್ಟು ಹೋರಾಟದ ಬಗ್ಗೆ ಕಳಕಳಿ ಇದೆ ಜೀವನದಲ್ಲಿ, ಇವತ್ತು ಅವ್ರು ನಾವು ಮರೆಯೋಕ್ಕಾಗಲ್ಲ. ಅಷ್ಟು ಜನಿಗೆ ಎಲ್ಲ ಕಳಿಸಿದ್ರು. ಆಮೇಲೆ ಬರುವಾಗ ಬಸ್ ಟಿಕೆಟ್ ಇಲ್ಲ, ಅದು ಯಾರೋ KSRTC ಅವರೆಲ್ಲ ಬಸ್ ಟಿಕೆಟ್ ಮಾಡಿ ಅಲ್ಲಿಂದ ಬೆಂಗಳೂರು ಬಂದ್ವಿ. ಮೊದಲನೇ ಜೈಲು. ಈ ರೀತಿ ಹೋರಾಟಗಳನ್ನ ಮಾಡಿ ಇನ್ನೂ ಅನೇಕ ಐತಿಹಾಸಿಕ ಹೋರಾಟಗಳೆಲ್ಲ ಬೇಕಾದಷ್ಟು ಸತಿ. ಈ ಹೋರಾಟಗಳಲ್ಲಿ ಕೇಸ್ ಹಾಕ್ಸ್ಕೊಳ್ತೀರಿ, FIR-ಗಳಾಗುತ್ತೆ, ಕೇಸ್ಗಳಾಗುತ್ತೆ. ನಿಮ್ಮೇಲೆ ಎಷ್ಟು ಕೇಸ್ಗಳು ಬಿದ್ದಿದ್ದಾವೆ? ಆ ಕೇಸ್ಗಳು ಬಿದ್ದಿರೋದು ಈ ಸರ್ಕಾರ ಎಲ್ಲ ತೆರೆಯೋ ಪ್ರಯತ್ನ ಧರ್ಮಸಿಂಗ್ ಅವ್ರು ಮಾತ್ರ ತೆಗ್ದಿರೋದು ಕೇಸು. ಧರ್ಮಸಿಂಗ್ ಅವ್ರು ಅವತ್ತು ತುಂಬಾ ಕೇಸ್ಗಳಿದ್ದು. ದಿನನಿತ್ಯ ಕೇಸ್, ದಿನನಿತ್ಯ ಹೋರಾಟ. ನಮ್ಗೆ ಇದೇನಂದ್ರೆ, ಕೇಸ್ ಆದ್ರೆ ಏನಾಗತ್ತೆ, ಹೋರಾಟ ಆದ್ರೆ ಏನಾಗತ್ತೆ, ಲಾಯರ್ಗಳು ಬಂದು ಬೇಲ್ ಕೊಡೋರಷ್ಟೇ. ಮುಂದೇನಾಗತ್ತೆ ಅನ್ನೋದು ಪರಿಜ್ಞಾನ ನಮಗೂ ಇಲ್ಲ ಅನ್ಸುತ್ತೆ. ಒಟ್ಟು ಹೋರಾಟ ಮಾಡ್ಬೇಕು, ಏನೇ ಆದ್ರೂ ಅನ್ಯಾಯ ಆದ್ರೂ ಅಲ್ಲಿರ್ಬೇಕು, ಆ ಮನಸ್ಥಿತಿಯಲ್ಲಂತೂ ಇದೀವಿ. ಆ ಧರ್ಮಸಿಂಗ್ ಬರೋ ಸುಮಾರು ಕೇಸ್ಗಳನ್ನ ತೆಗೆದ್ರು. ಇವತ್ತು ಒಂದು 30-40 ಕೇಸ್ ಇದೆ ನನ್ನ ಮೇಲೆ. ಆದ್ರೆ ಆ ಹೋರಾಟ ಮಾಡಿ ಜೈಲಿಗೆ ಹೋದ್ರು ಪರವಾಗಿಲ್ಲ, ಲಾಠಿ ತಿಂದ್ರು ಪರವಾಗಿಲ್ಲ. ಆ ಕೋರ್ಟಲ್ಲಿ ಹೋಗಿ ನಿಲ್ತೀವಲ್ಲ, ಅದು ಮನುಷ್ಯನ ಕುಗ್ಗಿಸ್ಬಿಡುತ್ತೆ. ವಾರದಲ್ಲಿ 3 ದಿನ ಕೋರ್ಟಿಗೆ ಹೋಗು. ಅಲ್ಲಿ ಯಾರು ಕಳ್ಳರು ಇರ್ತಾರೆ, ಸುಳ್ಳ್ರು ಇರ್ತಾರೆ, ಪಿಕ್ ಪೆಕೆಟ್, ಅವ್ರ ಜೊತೆಗೆ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೋ. ಏನ್ ನಾಟ್ ಸೇವೆ ಮಾಡಕ್ ಹೋದ್ರು ಒಂದೇ, ಯಾರು ಹೋದ್ರು ಒಂದೇನೆ. ಅಲ್ಲಿ ಹೋಗಿ ನಿಂತ್ಕೊಳ್ಳೇಬೇಕು. ವಾದ ಇಲ್ಲ ವಾರೆಂಟ್ ಆದ್ರೂ ಪೊಲೀಸ್ ಮನೆ ಹತ್ರ ಬಾ, ಪೊಲೀಸ್ ಬಂದ್ರೆ ಅದೇನು ಹಾಗೆ ಅಂತ ಥರ ಎಲ್ಲ ಆಗ್ತಾ ಇರ್ತವೆ. ಇದು ತುಂಬಾ ಬೇಜಾರಾಗುತ್ತೆ. ಯಾವ ಸರ್ಕಾರ, ಸಿದ್ದರಾಮಯ್ಯನವರು 4 ಸತಿ ಹೇಳಿದ್ದಾರೆ. ಬೊಮ್ಮಾಯಿ ಅವ್ರು ಹೇಳಿದ್ರು ಎಲ್ಲ ತೆಗೆಸ್ತೀನಂತ. ತೆಗ್ಸಲ್ಲ. ನೀವು ಮನೆ ಬೆಂಕಿ ಹಾಕಿ, ಯಾವುದು KFD ಅವರೆಲ್ಲ ಮನೆ ಹಾಕಿದ್ರಲ್ಲ, ಮೂಲಭೂತವಾದಿಗಳು ನಮ್ಮ ಕಾವಲ್ಬೈಲ್ಸಂದ್ರ ಸುತ್ತಮುತ್ತ ಪುಲಕೇಶಿ ನಗರದಲ್ಲಿ MLA ಮನೆ ಸುಟ್ರಲ್ಲ, ಅವ್ರ ಕೇಸ್ ಎಲ್ಲ ತೆಗ್ಸ್ಲಿಕ್ಕೆ ಕಾಂಗ್ರೆಸ್ ಅವರು ರೆಡಿ ಆದ್ರು. ಆ ಹುಬ್ಳಿ ಗಲಾಟೆ ಎಲ್ಲ ಆಯ್ತಲ್ಲ, ಅವ್ರದ್ದೆಲ್ಲ ಕೇಸ್ ತೆಗ್ಸ್ಲಿಕ್ಕೆ ರೆಡಿ ಆದ್ರು. ಕನ್ನಡ ಪರ ಹೋರಾಟಗಾರರು. ಅದೇ BJP-ಯವರು ಹಾಗೇನೆ. ಈ ಮೂಲಭೂತ ಹೆಸರಲ್ಲಿ ಏನೇನ್ ಗಲಾಟೆ ಮಾಡಿದ್ದಾರೆ, ಏನೇನು ಗಲಾಟೆ ಆಗಿದೆ, ಏನೇನ್ ಬಸ್ಸಿ ಬೆಂಕಿ ಹಚ್ಚಿದ್ದಾರೆ, ಅದನ್ನ ಕೇಸ್ ತೆಗಿಲಿಕ್ಕೆ BJP ಸರ್ಕಾರ ಬಂದ್ರು, ಅವ್ರು ರೆಡಿ ಮಾಡಿದ್ರು. ಯಾರು ಇವರೆಲ್ಲ ಅಣ್ಣ ತಮ್ಮಂದಿರೆ. ಕನ್ನಡ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಇವ್ರದ್ದೆಲ್ಲ ಕೇಸ್ ಯಾವನ್ ತೆಗ್ದವ್ನೆ. 3 ಸತಿ ಹೇಳಿದೆ ಸಿದ್ದರಾಮಯ್ಯ. ಇಲ್ಲಿ ತನಕ ಯಾಕೆ ತೆಗ್ದಿಲ್ಲ? ತೆಗಿಬೇಕಿತ್ತಲ್ಲ, ತೆಗ್ದಿಲ್ಲಲ್ಲ. ಅದು ಒಂಥರ ಬೇಜಾರಾಗುತ್ತೆ. ಇವ್ರ ಪಕ್ಷಕ್ಕೆ ಓಟ್ ಹಾಕುವಂಥವ್ರು, ಇವ್ರ ಪಕ್ಷಕ್ಕೆ ಬೆಂಬಲ ಇರುವಂತ, ಅವನು ಕೊಲೆಗೆಡಕನೇ ಆಗ್ಲಿ, ಯಾರ ಮನೆಗೆ ಬೆಂಕಿ ಹಚ್ಚಲಿ, ಯಾರನ್ನಾರು ಕೊಲೆ ಮಾಡ್ಲಿ, ಯಾರನ್ನಾರು ಶೂಟೌಟ್ ಮಾಡ್ಲಿ, ಅವ್ರನ್ನ ಈಚೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾಡಿನ ಪರವಾಗಿ ಹೋರಾಟ ಮಾಡಿ, ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಕನ್ನಡದ ಹೋರಾಟ ಮಾಡದಂತ ಯಾರು ದೊಡ್ಡ ದೊಡ್ಡ ಲೀಡರ್ ಎಲ್ಲ ಬರಲ್ಲ ಯಾರು ಹೋರಾಟಕ್ಕೆ. ಅದರಲ್ಲೂ ಆಟೋ ಚಾಲಕರು, ಕೂಲಿ ಮಾಡುವಂತವ್ರು, ಕನ್ನಡದ ಪ್ರೇಮದಿಂದ ಬರ್ತಾರಲ್ಲ, ಅವ್ರಿಗೆ ಒಂದಿನ ಆಟೋ ಓಡಿಸಿದ್ರೆ 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ಸಿಗುತ್ತೆ. ಅವ್ನು ಬಂದು ಕೋರ್ಟಲ್ಲಿ ಹಿಡಿದೇನೆ ಇರ್ಬೇಕು. ಲಾಯರ್ ಲೀಡ್ರಿಗೆ ಡಿಫ್ರೆನ್ಸ್ ಆದ್ರೆ ಅವನು ಲಾಯರ್ ಅವ್ನು ಬೇರೆ ನೋಡ್ಕೋಬೇಕು. ಅವಾಗ ಸತ್ಯವಾದ ಅವ್ನು ಹೋರಾಟಕ್ಕೆ ಬಂದ್ಬಿಟ್ಟು ಅವ್ನ ತಿಥಿ ಆಯ್ತು ಅಲ್ಲಿಗೆ. ಅದಕ್ಕಾಗಿ ಕನ್ನಡ ಹೋರಾಟಗಾರ ಮೇಲಿರುವಂತ ಕೇಸ್ ತೆಗಿಬೇಕು, ಇದೆಲ್ಲ ಮಾಡ್ಬೇಕು ಸರ್ಕಾರ. ಈ ಸರ್ಕಾರದಿಂದ ಹೋರಾಟಗಾರರು ಮತ್ತು ಕನ್ನಡಿಗರಿಗೆ ಏನ್ ನಿರೀಕ್ಷೆ ಇದೆ ಅಂತ, ಸವಲತ್ತುಗಳು ಏನ್ ಕೊಡಬೇಕು, ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಸರ್ಕಾರದಿಂದ ನಾವೇನ್ ನಿರೀಕ್ಷೆ ಪಡಲ್ಲ. ನಾನಂತೂ ಸರ್ಕಾರ ನಮ್ಗೆ ಏನ್ ಮಾಡತ್ತೆ, ಏನ್ ಕೊಡುತ್ತೆ ಅನ್ನುವಂತ ನಂಬಿಕೆನೂ ಇಲ್ಲ. ಅವ್ರ ಕೊಡ್ತಾರ ಅನ್ನೋದು ಆಸೆ ನನಗಿಲ್ಲ. ಆದ್ರೂ ಇದೆ. ಯಾರಿಗಿದೆ? ಸಾಮಾನ್ಯ ಕಾರ್ಯಕರ್ತರಿಗೆ, ಆಟೋ ಚಾಲಕರಿಗೆ, ರೈತ ಪರ ಹೋರಾಟಗಾರರಿಗೆ, ದಲಿತ ಪರ ಹೋರಾಟಗಾರರಿಗೆ, ದೀನ ದಲಿತರಿಗೆ, ಬಡವರಿಗೆ, ಕನ್ನಡ ಅಂತ ಪ್ರೀತಿ ಮಾಡೋವನಿಗೆ ಒಂದಿಷ್ಟು ಸರ್ಕಾರ ಅನುದಾನ ಕೊಡ್ಲೇಬೇಕು. ಏನ್ ಕೊಡ್ಬೇಕಂದ್ರೆ, ಮೊನ್ನೆ ನೀವು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡವ್ರು ನೀವೇ ಹೊಡೆದಾಕಿರ, ಒಳ್ಳೆ ಕೆಲಸ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಆಸ್ತಿನ ಉಳಿಸಿರ. ಆ ಬೋಗಸ್ ಮಾಡಿ ನಕಲಿ ದಾಖಲೆ ಕೊಟ್ಟು ಯಾವನೋ ಕೊಟ್ಟೊಂದು ದುಡ್ಡು ತಗೊಂಡು ಯಾರ್ಯಾರು ಮಾಡ್ಕೊಟ್ಟಾರಲ್ಲ, ಅವ್ರನ್ನ ಒಳಗಡೆ ಹಾಕಿದೆ, ಅದು ಒಳ್ಳೆ ಕೆಲಸ. ಸರ್ಕಾರ ಜಮೀನು ಉಳಿಸಿರೋದು ಒಳ್ಳೇದು. ಅಲ್ಲಿ ಇದ್ದವನಿಗೆ ನೀವು ಬಡವರು ಅಂತೇಳಿ ಮನೆ ಕೊಡ್ತೀರಲ್ಲ, ಅಭ್ಯಂತರ ಇಲ್ಲ. ಬಡವರು ಮಕ್ಕಳೆಲ್ಲ ಚಳಿಯಲ್ಲಿದ್ದಾರೆ. ಪುನರ್ವಸತಿ ನಮ್ಮ ಕನ್ನಡದವರೇ ಇದ್ದಾರೆ, ಕನ್ನಡದ ಮುಸ್ಲಿಮಾನರು ಇದ್ದಾರೆ, ಕನ್ನಡದ ದಲಿತರು ಇದ್ದಾರೆ, ಕನ್ನಡದ ಮಕ್ಕಳು ಇದ್ದಾರೆ, ಅವ್ರಿಗೆ ಕೊಡಿ.
400 ಅಡಿ ಕೊಡ್ತಾ ಇದೀವಿ, ಬಾರಿ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದೀರಾ, ಜನರಿಗೆ ಮುಟ್ಟೋ ತರ. ಬಡವರು ಇದಾರೆ, ಆ ಮಕ್ಕಳೆಲ್ಲ ಬೀದಿಯಲ್ಲಿ ಚಳಿಯಲ್ಲಿ ನಿಂತ್ರೆ ಮಳೆಯಲ್ಲಿ ನಿಂತ್ರೆ ನೋಡಕ್ಕಾಗಲ್ಲ, ಅವ್ರಿಗೆ ಮನೆ ಕೊಡ್ತೇವೆ, 400 ಅಡಿ ಅಷ್ಟೇ ಕೊಡ್ತಾ ಇರೋದು ಅಂತೇಳಿ ಹೇಳ್ತಾ ಇದ್ದೀರಾ, ಕೊಡಿ 400 ಅಡಿ ಕೊಡಿ. ನಾನು ಹೇಳ್ತಾ ಇದ್ದೀನಿ, ಉತ್ತರ ಕರ್ನಾಟಕದವ್ರು ಈ ಭಾಗದಲ್ಲಿ ಇದ್ದಾರೆ, ಬೆಂಗಳೂರು ನಗರದಲ್ಲಿ, ಅಥವಾ ಕೊಳ್ಳೇಗಾಲ, ಮೈಸೂರು, ಹಳೆಭಾಗ ಈ ಭಾಗದಲ್ಲಿ ಬಡವರು ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ. ಆಮೇಲೆ ಕನ್ನಡ ಹೋರಾಟಗಾರರು ಶ್ರೀಮಂತರಲ್ಲ, ಬಡವರು ಇದ್ದಾರೆ. ರೈತ ಪರ ಹೋರಾಟಗಾರರು ಶ್ರೀಮಂತರಲ್ಲ, ಒಂದು ಮಾಡಿ, ಒಂದು ದಲಿತ ಪರ ಹೋರಾಟಗಾರ, ಇವರಿಗೆ ಒಂದು ಕಡಿಮೆ ರೇಟಲ್ಲಿ ದುಡ್ಡು ತಗೊಳ್ಳಿ, ಕಡಿಮೆ ರೇಟಲ್ಲಿ ಒಂದು 20-30 ಸೈಟ್ ಕೊಡಿ, ಮನೆ ಮಾಡ್ಕೊಂಡಿರ್ಲಿ ಬೆಂಗಳೂರು ನಗರದಲ್ಲಿ. ತುಂಬಾ ದಿನಗಳಿಂದ ನಿರಾಶೆ. ಇವರಿಗೆಲ್ಲ ಮಾಡಿ. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀರಾ, ರಾಜ್ಯಕ್ಕೆ ಕಡಿದು ಕಟ್ಟೆ ಹಾಕಿರೋರು ಯಾರ್ಯಾರಿಗೆ ಕೊಡ್ತಾ ಇದ್ದೀರಾ, ಯಾರ್ಯಾರ ಬೋಗಸ್ ಅವ್ರಿಗೆ ಕೊಡ್ತೀರಾ? ರಾಜಕಾರಣಿಗಳಿಗೆ ಯಾರ ಹತ್ರನೂ ಅವ್ರ ರಾಜ್ಯೋತ್ಸವ ಪ್ರಶಸ್ತಿ. ಕಲಾವಿದರಿಗೆ ಕೊಡಿ, ಕನ್ನಡ ಹೋರಾಟಗಾರರಿಗೆ ಒಬ್ಬರಿಗೆ, ಕನ್ನಡದ ಬಗ್ಗೆ ಚಿಂತನೆ ಮಾಡೋರಿಗೆ ಕೊಡಿ. ನೀವು ಸಾಹಿತಿಗಳು ಮಾತ್ರ ಚಿಂತನೆ ಮಾಡೋದಲ್ಲ, ಹೋರಾಟಗಾರರು ಚಿಂತನೆ ಮಾಡ್ತಾರೆ, ಕಲಾವಿದರ ತರ ನಾವು ಚಿಂತನೆ ಮಾಡ್ತೀವಿ, ಕೊಡಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ. ಅಥವಾ ಸರ್ಕಾರದ ಯಾವ್ದು ಬೋರ್ಡ್ಗಳಲ್ಲಿ ಕೊಡಿ, ಕನ್ನಡನ ಹೆಂಗ್ ಬದಲಾವಣೆ ಆಗ್ಬೇಕು, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಒಬ್ಬ ಹೋರಾಟಗಾರ ರೆಡಿ ಮಾಡಿ, ಯಾರನ್ನಾರು ಮಾಡಿ, ನಮ್ದೇನ್ ಅಭ್ಯಂತರ. ಒಂದು MLC ಮಾಡಿ, ಅವನಿಗೆ ಕನ್ನಡದ ಬಗ್ಗೆ ಅರಿವಿರುತ್ತೆ, ಅವನಿಗೆ ಜನ ಬೆಂಬಲ ಇರ್ತಾರೆ, ಮಾಡಿ. ನಾಡಿನ ಪ್ರಜ್ಞೆ ಇರೋದು ಹೋರಾಟಗಾರರಿಗೆ, ಯಾಕೆ ಮಾಡಲ್ಲ? ಮಾಡಿ, ಯಾವ ಹೋರಾಟಗಾರರಿಗಾರು ಮಾಡ್ರಿ. ಈ ಬಗ್ಗೆ ಧ್ವನಿ ಎತ್ತಕ್ ಆಗೋದೇ ಇಲ್ವಾ? ಧ್ವನಿ ಕೇಳಲ್ಲ ಅಂದ್ರೆ ಲಾಬಿ ಇರುತ್ತೆ, ಲಾಬಿ ಅವರು ಬಂಟ್ರು ಇರ್ತಾರೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇರ್ತಾರೆ. ಇದು ಆಗ್ತಾ ಇರೋದ್ರಿಂದ ಇವತ್ತು ಸರ್ಕಾರ ಏನಾಗ್ತಾ ಇದೆ ಅಂದ್ರೆ ಅವ್ರವ್ರ ಪರವಾಗಿದ್ದಾರೆ. ಈ MES ನಮ್ಮ ಸರ್ಕಾರಕ್ಕೆ ಬಗ್ಬಡಿಯಕ್ಕಾಗಲ್ವಾ? ಕೋವಿಡ್ ಟೈಮಲ್ಲಿ ಒಬ್ಬನ ಈಚೆ ಬರಕ್ ಬಿಡಲ್ಲ ಇವರು. ಇಡೀ ಬೆಂಗಳೂರನ್ನೇ ಖಾಲಿ ಮಾಡಿದ್ರು, ಅಷ್ಟು ಜನಸಂಖ್ಯೆ ಇದ್ರು. ಪಾಪ ಯಾವತ್ತು ಟ್ಯಾನಿ ರೋಡೆ ಅಥವಾ ಗೋರಿಪಳ್ಳಿನೇ ಮೌನವಾಗಿತ್ತು, ಯಾರು ಈಚೆ ಬಂದಿಲ್ಲ. ಯಾಕೆ? MES ಅವರು ನಿಮ್ಮ ಕರ್ನಾಟಕದ ವಿರುದ್ಧ, ಕನ್ನಡಿಗರ ವಿರುದ್ಧ, ಕರ್ನಾಟಕ ಸರ್ಕಾರ ವಿರುದ್ಧ, ಕರ್ನಾಟಕ ಸರ್ಕಾರ ಶವಯಾತ್ರೆ ಮಾಡ್ತಾ ಅಂದ್ರು ನೀವ್ಯಾಕೆ ಬಾಯಿ ಮುಚ್ಕೊಂಡಿರ್ತೀರಾ? ನಿಮ್ ಪ್ರಭಾವ ಬೆಳೆಸಿ, ಗುಂಡ ಕಾಯ್ದೆ ಹಾಕಿ. ಯಾಕೆ ಕನ್ನಡಿಗರು ರೋಡಿಗೆ ಬರ್ತಾರೆ? ರೋಡಿಗೆ ಬರಕ್ ಬಿಡ್ಬೇಡ್ರಿ. ಯಾಕೆ ಆ ತರ ಮಾತಾಡ್ತಾರೆ? ಪೊಲೀಸರ ಮೇಲೆ ಬೆಂಕಿ ಹಾಕ್ತಾರೆ, ಪೊಲೀಸ್ ಜೀಪಿಗೆ, ಹೋಟ್ಲ್ ಅವ್ರ ಮೇಲೆ ದಾಳಿ ಮಾಡ್ತಾರೆ, ಕನ್ನಡದ ಮಕ್ಕಳಿಗೆ ಹೊಡಿತಾರೆ, ಕಂಡಕ್ಟರ್ ಹೊಡಿತಾರೆ. ಸರ್ಕಾರಿ ಸೌಮ್ಯದಲ್ಲಿ ಮರಾಠಿ ಇರ್ಬೇಕಂತಾರೆ. ನೀವು ಕಾನೂನು ತರ್ತೀರ, ಅಲ್ಲಿ ಮರಾಠಿ ಇರುತ್ತೆ, ನಾಮಫಲಕ ಚೇಂಜ್ ಮಾಡಿ. ಇದನ್ನ ಮಾಡಿಲ್ಲ ಅಂದ್ರೆ ಯಾರು ಏನ್ ಮಾಡಕ್ಕ? ಇದು ನೀವು ಅವ್ರನ್ನೇನ ಏನಕ್ಕೆ ಇಟ್ಕೊಂಡಿದೀರಾ? ಓಟ್ಗಾಗಿ. ನಮ್ಮ ಓಟ್ ಹೋಗುತ್ತೆ, ನಮ್ಮ ಓಟ್ ಬ್ಯಾಂಕ್ ಹೋಗುತ್ತೆ ಅಂತ. ನಿಮ್ಮ ಸಚಿವರು ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿಯಲ್ಲಿ ಮಾತಾಡ್ತಾರೆ, ಮರಾಠಿಗರು ಇದಾರಂತ. ನೀವು ಎಲ್ಲಿ ಸಚಿವರು? ಕರ್ನಾಟಕ ಸಚಿವರು, ಮಹಾರಾಷ್ಟ್ರ ಸಚಿವರು? ಇದನ್ನ ಕೇಳ್ಬೇಕಲ್ಲ. ಇದನ್ನ ಕೇಳಿಲ್ಲ ಸರ್ಕಾರ, ಇದನ್ನ ಮಾಡಿಲ್ಲ ಅಂತ. ಮನೆಯಲ್ಲಿ ಮರಾಠಿ, ಹೊರಗಡೆ ಕನ್ನಡ. ಮನೆಯಲ್ಲಿ ಯಾವ್ದಾದ್ರು ಮಾತಾಡ್ಲಿ, ಅದು ಬೇಜಾರಿಲ್ಲ. ಈಚೆ ಬಂದಾಗ ಕನ್ನಡ ಮಾತಾಡಿ, ನೀವು ಈಚೆನೂ ಮರಾಠಿ ಮಾತಾಡಿ, ಕನ್ನಡದ ಪರವಾಗೇ ಇರಿ ಅಂತ. ಇದು ಬೇಕಾಗಿದೆ. ಕನ್ನಡದ ಅಸ್ಮಿತೆಗೋಸ್ಕರ ನೀವು ಸಾರ್ಥಕ ಹೋರಾಟ ತೃಪ್ತಿ ತಂದಿದೆಯಾ? ತೃಪ್ತಿ ತಂದಿದೆ. ಬದಲಾವಣೆ ರೈಲ್ವೆ ಇಲಾಖೆಯಲ್ಲಿ ನಾವ್ಯಾರು ಗ್ರಾಮೀಣ ಭಾಗದ ರೈತರ ಮಕ್ಕಳು ಏನಾದ್ರು ಡಿ ಗ್ರೂಪ್ ಹುದ್ದೆ ಪಡಿಬೇಕಾದ್ರೆ ಮುಂಚೆಲ್ಲ ನಾವು ಹಿಂದಿ ಮತ್ತೆ ಇಂಗ್ಲಿಷ್ ಎರಡೇ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದ್ದಿದ್ದು. ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇದ್ದಿಲ್ಲ. ನಾವೆಲ್ಲ ಹೋಗಿ ಕಮಲಾಬಾಯಿ ಶಾಲೆಗೆ, ಎಲ್ಲೋ ಕೊಪ್ಪಳದಲ್ಲಿ ಇದೀವಿ ಅವತ್ತು ಸಹ, ಈ ತರ ಎಲ್ಲ ಬಿಹಾರದಿಂದ ಪರೀಕ್ಷೆ ಬರೀಲಿಕ್ಕೆ ಬಂದವ್ರೆ ಅಂತ ಹೇಳಿದ್ರು. ನಾವೆಲ್ಲ 300-400 ಜನ ಹೋಗಿ ಕಮಲಾಬಾಯಿ, ಕ್ವೀನ್ಸ್ ರಸ್ತೆ ಕಮಲಾಬಾಯಿ ಶಾಲೆಯಲ್ಲಿ ಹೋಗಿ ಆ ಪ್ರಶ್ನೆ ಪತ್ರಿಕೆಗಳನ್ನ ಹರಿದು ಬಿಸಾಡ್ಬಿಟ್ವಿ. ಹರಿದು ಬಿಸಾಡುವಾಗ ಪಕ್ಕದಲ್ಲಿ KPSC ಪರೀಕ್ಷೆ ನಡೀತಿತ್ತು, ಅದು ಹರಿದು ಬಿಸಾಡಿದ್ವಿ, ಗೊತ್ತಾಗ್ತೀನಿ ಹುಡುಗರು. ಆಯ್ತು, ಅವತ್ತೂ ಹಾಗೇನೆ ಅರೆಸ್ಟ್ ಮಾಡಿದ್ರು 5-6 ಜನ. ಇನ್ಸ್ಪೆಕ್ಟರ್ ಎಲ್ಲ ಬಂದು ಅರೆಸ್ಟ್ ಮಾಡಿದ್ರು. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. ನಾವೊಂದು 10-12 ಜನ ಬಂಧನ ಕಾದ್ವಿ. ಬಂಧನ ಕಾದ ಓಂ ಪ್ರಕಾಶ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ರು. ಅವ್ರ ಹುಡುಗನಿಗೆ ಬೂಟಲ್ಲಿ ಹೊಡಿತೀನಿ ಅಂತ ಹೇಳಿದ್ರು, ಕಾರ್ಯಕರ್ತನಿಗೆ ಬೂಟಲ್ಲಿ ಹೊಡಿತೀನಿ ಬೋಳಿ ಮನೆ. ಒಂದು ದೊಡ್ಡ ಕೆಟ್ಟ ಶಬ್ದದಲ್ಲಿ ಬರ್ದವ. ನಾವು ಸರಿಯಾಗಿ ಅವ್ರಿಗೆ ಆನ್ಸರ್ ಮಾಡಿದ್ವಿ, ನಿನ್ಗಿಂತ ಕಾಸ್ಟ್ಲಿ ಶೂ ನಾವು ಹಾಕಿದೀವಪ್ಪ ಅಂತ. ಅದಾದ್ಮೇಲೆ DCP ರಮೇಶ್ ಬಂದ್ರು, ಈಗ ನಿವೃತ್ತರಾಗಿದ್ದಾರೆ. ಆ ಯಪ್ಪ ಮಕ್ಕ ನೋಡ್ತಾನೆ, ಹೇಳ್ಬಿಟ್ಟ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಶೆಟ್ಟಿ ಈಗೆಲ್ಲ ಮಾತಾಡ್ಯಾರ. ಹಿಂಗ್ ಮಕ್ಕ ನೋಡ್ತಾನೆ, ಬೈತಾನೆ, ಉಳಿ ನನ್ನ ಮಕ್ಕಳೇ, ಇದ್ಯಾರು ಈ ಪೇಪರ್ನೆಲ್ಲ ರಾಶಿ ಹಾಕಿ ನಮ್ಗೆ ಎಲ್ಲ ಕಡೆಯಿಂದ ಉಗಿತಾ ಇದ್ದಾರೆ, ಏನ್ ಮಾಡಿದೀರಾ, ಏನಿದು, ಹಾಗೆ ಹೇಗೆ ಅಂತ ಉಗಿತಾ ಇದಾರೆ. ಆ ಹುಡುಗನಿಗೆ ಬೈತಾ ಇದ್ದಾರೆ, ಬಾಲಾಜಿ ಅಂತ ಹುಡುಗನಿಗೆ. ಆಗ್ಬಿಟ್ಟು ಆಮೇಲೆ ಡಕಾಯಿತಿ ದರೋಡೆ ಕೇಸ್ ಎಲ್ಲ ಹಾಕಿ ಆವಾಗಲೂ 8 ದಿನ ಜೈಲಲ್ಲಿ ಇದ್ದೀವಿ. ನೋಡಿ,
ಅವತ್ತು ಸಹ ಈ ಹೋರಾಟಗಾರ ರಾಜಕೀಯಕ್ಕೆ ಬರ್ಬೇಕಂತ ಯಾಕೆ ಹೇಳ್ತೇನೆ ಅಂದ್ರೆ, ನಮ್ ರಾಜಕಾರಣಿಗಳು ಅವತ್ತು ಸಹ ಈ ಹುಡುಗರು ಹೋರಾಟ ಮಾಡಿದ್ ಸರಿಯಾಗಿದೆ, ನಮ್ ಸಹಕಾರಕ್ಕೆ ಯಾರಿಲ್ಲ, ಹೋಗಿ ಜೈಲಿಗೆ ಹಾಕಿ ಏನೇನ್ ಕೇಸ್ ಜಡಿಬೇಕು ಎಲ್ಲ ಹಾಕಿ ಜೈಲಿಗೆ ಹಾಕಿದ್ರು. 8 ದಿನ ಅವತ್ತು ಜೈಲಲ್ಲಿ ಇದ್ದೀವಿ. ಜೈಲಿದ್ದಾಗ ಮಮತಾ ಬ್ಯಾನರ್ಜಿ ರೈಲ್ವೆ ಮಂತ್ರಿ ಆಗಿದ್ರು, ಅವತ್ತು ಕಾಂಗ್ರೆಸ್ ಮತ್ತೆ ಸಮ್ಮಿಶ್ರ ಸರ್ಕಾರ ಆಗಿತ್ತು. ಮಮತಾ ಬ್ಯಾನರ್ಜಿ ಹೋರಾಟದಿಂದ ಬಂದವರು, ಬೀದಿ ಹೋರಾಟದಿಂದ ಬಂದಂತವ್ರು. ಪೊಲೀಸರೆಲ್ಲ ಬಟ್ಟೆ ಗಿಟ್ಟೆಲ್ಲ ಎಳ್ದು ಇದು ಮಾಡಿದ್ರು. ಅವರು ಈ ಹೋರಾಟಗಾರರು ಮಾಡಿರುವಂತ ಹೋರಾಟ ಸರಿಯಾಗಿದೆ, ಆ ಪ್ರಾದೇಶಿಕದಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ದೇಶದ 24 ಭಾಷೆಗಳಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದೊಂದು ಹೋರಾಟದಿಂದ ಇಡೀ ದೇಶದಲ್ಲೇ 24 ಪ್ರಾದೇಶಿಕ ಭಾಷೆಯಲ್ಲಿ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದು ನಮ್ಗೆ ಹೆಮ್ಮೆ ಅನಿಸ್ತು. ಅವತ್ತು ಸಹ ನಾವು ಸ್ಟೇಷನ್ ಅಲ್ಲಿ ಇದ್ದಾಗ ನಮ್ಮ ಬಗ್ಗೆ ಎನ್ಕ್ವೈರಿ ಬರುತ್ತೆ. ನಿತೀಶ್ ಕುಮಾರ್ ಅವರು ಬಿಹಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಯಾರಿವರು ನಕ್ಸಲ್ಲ, ಉಗ್ರವಾದಿಗಳ, ಉಗ್ರಗಾಮಿಗಳ, ಈ ತರ ಎಲ್ಲ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ನಮ್ಮ ಬಗ್ಗೆ. ಆದ್ರೂ ಸಹ ಈ ಹೋರಾಟಗಾರ ಹೋರಾಟ ಮಾಡಿಲ್ಲ ಅಂತ ಅದು ಬದಲಾವಣೆ ಆಗಲ್ಲ. ಆ ತರ ಎಷ್ಟೋ ಬದಲಾವಣೆಗಳು ಕನ್ನಡ ಹೋರಾಟದಿಂದ ಆಗಿದೆ. ಆದ್ರೂ ಇನ್ನೂ ಬದಲಾವಣೆ ಆಗ್ಬೇಕಿತ್ತು. ನಮ್ಗೆ ಇವಾಗ ಒಂದೊಂದು ಟೈಮಲ್ಲಿ ಯೋಚನೆ ಮಾಡಿದವಾಗ ಈ ದಿನನಿತ್ಯ ಚಕ್ರವ್ಯೂಹ ಬೇಯಿಸೋ ತರ ಇವೆಲ್ಲ ನಮ್ಗೆ ಸುಳ್ಳು ಹೇಳೋಕೆ, ಮೋಸ ಮಾಡಕ್ಕೆ ಅಥವಾ ಕನ್ವಿನ್ಸ್ ಮಾಡಕ್ಕೆ, ಈ ರಾಜಕಾರಣಿ ಮನೆಗೆ ಹೋಗಿ ನೀನ್ ಸರಿ, ಹಿಂಗೆ ನಿನ್ ಕರೆಕ್ಟ್ ಅಂತೇಳಿ ಕೈ ಕಟ್ಟಿ ನಿಂತ್ಕೊಂಡು ಅವ್ರ ಹತ್ರ ಚಂದ ಎತ್ಕೊಂಡ್ ಬರಕ್ ನಮ್ಗೆ ಆಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹಣ ಹೋರಾಟಗಾರರಿಗೂ ಅಮೂಲ್ಯ. ಹಣ ಇಲ್ಲ ಅಂದ್ರೆ ಯಾವುದು ನಡೆಯಲ್ಲ. ಒಂದು ವಸ್ತುನು ಇಲ್ಲೇ ಹೋಗ್ಲಿ, ನೀವು ಎಷ್ಟೇ ಮಾಧ್ಯಮದವರು ಸಹ ಮಾಧ್ಯಮ ನಡಿಬೇಕಾದ್ರು ಇವತ್ತು ನೀವು ಕಮರ್ಷಿಯಲ್ ಯೋಚನೆ ಮಾಡ್ಲೇಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ಇಂಥ ಸ್ಥಿತಿಗಳಲ್ಲಿ ನಮ್ಗೆಲ್ಲ ಒಗ್ಗಲ್ಲ, ಮೈಗೂ ನಮ್ಗೂ ಟಚ್ ಆಗಲ್ಲ ಅನ್ಸುತ್ತೆ. ಇಷ್ಟೊತ್ತು ಟೈಮಲ್ಲಿ ಯೋಚನೆ ಮಾಡ್ತಾ ಇದೀವಿ, ಸಜ್ಜನ ಯಾರು ಇದ್ರೆ ಅವ್ರನ್ನ ಅಧ್ಯಕ್ಷ ಮಾಡಿ ಗೌರವವಾಗಿ ಇರೋಣ ಅನ್ನೋವಂಥದ್ದು ಒಂದಿದೆ. ಇಲ್ಲ ಅಂದ್ರೆ ಕನ್ನಡ ಹೋರಾಟದಿಂದನೇ ನಿವೃತ್ತಿ ಆಗೋಣ, ಕನ್ನಡ ಹೋರಾಟ ಸಾಕು ಆಯ್ತು, ಒಂದು 27 ವರ್ಷ ಮಾಡಿದೀವಿ ಸಾಕು ಅನ್ನೋಂಥದ್ದು ಮನಸ್ಥಿತಿಯಲ್ಲಿ ಆವಾಗ ಚಿಂತನೆ ಮಾಡ್ತಾ ಇರ್ತೀವಿ. ಆದ್ರೂ ಒಂದೊಂದು ಟೈಮಲ್ಲಿ ಎಲ್ಲೋ ಡ್ರಗ್ಸ್ ತಗೊಂಡಂಗಾಗುತ್ತೆ, ಮತ್ತೆ ಹೋರಾಟ ಕನ್ನಡಕ್ಕನ್ನೇ ಮತ್ತೆ ಬೀದಿ ಬರೋಣ ಅನ್ಸುತ್ತೆ. ಅದನ್ನು ಇನ್ನೂ ಯೋಚನೆ ಮಾಡುವಂತ ಸಂದರ್ಭ ಇದೆ. ಸರಿಯಾದ ಸಮಯಕ್ಕೆ ಸೂಕ್ತ ಕಾಲಕ್ಕೆ ಸೂಕ್ತ ನಿರ್ಧಾರವನ್ನ ತಗೊಳ್ಳುವಂತ ಕೆಲಸ ಮಾಡ್ಬೇಕನ್ನುವಂಥದ್ದಿದೆ. ಕನ್ನಡದ ಮತ್ತೆ ಕರ್ನಾಟಕದ ನಾಡು, ನುಡಿ, ಜಲ, ಕನ್ನಡ ನಾಡಿಗಾಗಿ, ಕನ್ನಡಿಗರಿಗಾಗಿ, ಕನ್ನಡದ ಅಸ್ಮಿತೆಗಾಗಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಬಂದಿರುವ ನಿಮಗೆ ಆ ದೇವರು ಆಯುಷ ಆರೋಗ್ಯ ಕೊಡಲಿ, ಕಾಪಾಡಲಿ, ಕನ್ನಡದ ಸೇವೆ ಮತ್ತೊಂದಷ್ಟು ಮಾಡುವಂತಾಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ತಾ ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಜೊತೆಯಲ್ಲಿ ಮಾಧ್ಯಮದವರು ಸಹ ಇವತ್ತು ಕನ್ನಡದ ಬಗ್ಗೆ ಅತ್ಯಂತ ಕಳಕಳಿ ಇಟ್ಕೊಂಡಿದ್ದಾರೆ. ನಿಮ್ಮ ಮಾಧ್ಯಮದವರು ಇಲ್ಲ ಅಂದ್ರೆ ಕನ್ನಡ ಹೋರಾಟಗಾರ ಈಚೆ ಬರಕ್ಕಾಗ್ತಾ ಇದ್ದಿಲ್ಲ. ಏನೇ ಆದ್ರೂ ಕನ್ನಡ ಹೋರಾಟಗಾರರಿಗೆ ಏಟು ಬಿದ್ದಾವು ಅದು ದೊಡ್ಡ ಸುದ್ದಿ ಮಾಡಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋ ತರ ಕನ್ನಡ ಹೋರಾಟ ಮತ್ತು ಕನ್ನಡ ಮಾಧ್ಯಮ, ಕನ್ನಡ ಪತ್ರಿಕೆ ಇವೆಲ್ಲವೂ ಒಟ್ಟಿಗೆ ಇರೋದ್ರಿಂದ ಒಂದಿಷ್ಟು ಕನ್ನಡದ ಕೆಲಸ ಆಗ್ತಾ ಇದಾವೆ. ಇಲ್ಲ ಅಂದ್ರೆ ಕನ್ನಡ ಹೋರಾಟಗಾರರಿಂದ ಅಥವಾ ನನ್ನಿಂದ ನಾನೇ ಅನ್ನುವಂಥದ್ದು ಮೂರ್ಖತನದ ಪರಮಾವಧಿ.